ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಹೇಳ್ತಾ ಇರುವಂಥ ಮಾತು ತುಂಬ ಒಳ್ಳೆಯ ಮಾತು, ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ. ಇವತ್ತು ಮಗು, ಈ ಒಂದು ಶ್ಲೋಕ ಹೇಳಿಕೊಳ್ಳಿ ಸಾಕು. ಕಷ್ಟದಲ್ಲಿ ನೀನು ಯಾವಾಗಲೂ ಅಳ್ತಾ ಕೂತಿದ್ರೆ ಈ ಶ್ಲೋಕ ನಿನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಶ್ಲೋಕವನ್ನು ಹೇಳಿಕೊಡುತ್ತಾ ಇದ್ದಾರೆ. ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ, ಅದೃಷ್ಟ ಕಾಲ ಆರಂಭವಾಗುತ್ತೆ, ನಿನ್ನ ಇಚ್ಛೆ ಈಡೇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಶ್ಲೋಕವನ್ನು 9 ದಿನ ಅಥವಾ 21 ದಿನ ಪ್ರಯತ್ನ ಮಾಡಿ ಈ ರೀತಿ ಅಂತ ಸಾಯಿಯಪ್ಪ ಈ ಶ್ಲೋಕವನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಈ ಶ್ಲೋಕನ ಯಾವ ರೀತಿ ಜಪ ಮಾಡಬೇಕು, ಆಮೇಲೆ ಈ ಯಾವ ಥರ ಸಮಸ್ಯೆಗಳು ನಮಗೆ ದೂರ ಆಗುತ್ತೆ ಅನ್ನೋದು ಈಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ಶ್ಲೋಕ ನಿಮ್ಮ ಸಮಸ್ಯೆ ಏನೇ ಆಗಿರಲಿ, ಅಂದರೆ ನಿಮ್ಮ ಕಷ್ಟ, ಅಂದರೆ ನಿಮ್ಮ ಮನಸ್ಸಿಗೆ ನೋವು ಅಂತ ಯಾವ ಸಮಯದಲ್ಲಿ ನೀವು ಅಳ್ತಾ ಕೂತಿರ್ತೀರೋ ಅಂಥ ಸಮಯದಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ಹತ್ತಿರ ಸಾಯಿಯಪ್ಪ ಇದ್ದಾರೆ ಅನ್ನೋ ನಿಮಗೆ ಭರವಸೆ ಕೊಡ್ತಾರೆ ಅಂಥ ಒಳ್ಳೆಯ ಶ್ಲೋಕ. ಇನ್ನು ನಿಮಗೆ ಕಷ್ಟ ಕೂಡ ದೂರ ಆಗುವಂಥ ಒಳ್ಳೆಯ ಶ್ಲೋಕ. ಇನ್ನು ಏನಾದರೂ ಒಳ್ಳೆಯ ಕೆಲಸ ಮಾಡೋವಾಗ ಈ ಶ್ಲೋಕವನ್ನು 9 ಬಾರಿ ಮನಸ್ಸಿನಲ್ಲಿ ಅನ್ಕೊಳ್ಳಿ, ಅಥವಾ ಎಕ್ಸಾಮ್ ಬರೆಯಕ್ಕೆ ಹೋಗೋ ಮುಂಚೆ ಈ ಶ್ಲೋಕವನ್ನು 9 ಬಾರಿ ಮನಸ್ಸಿನಲ್ಲಿ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೋಬಹುದು. ಇದೇ ರೀತಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ರೆ ಈ ನಾಮಸ್ಮರಣೆ ಮಾಡಬಹುದು. ಅಂದ್ರೆ ಈ ಮಂತ್ರನ ನೀವು ಮನಸ್ಸಿನಲ್ಲಿ 9 ಬಾರಿ ಹೇಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೋಬಹುದು. ಈ ತರ ಒಮ್ಮೆ ಪ್ರಯತ್ನ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಸಾಯಿಯಪ್ಪದಿಂದ ನನಗೆ ತುಂಬಾ ಒಳ್ಳೇದಾಯ್ತು, ಇವತ್ತು ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀನಿ, ಇನ್ನು ನಾನು ಎಕ್ಸಾಮ್ ತುಂಬ ಚೆನ್ನಾಗಿ ಬರೆದಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡುವಾಗ ಸಾಯಿಯಪ್ಪ ನಾಮಸ್ಮರಣೆ ಮಾಡಿದ್ದಕ್ಕೆ ಇವತ್ತು ನನಗೆ ಸಕ್ಸಸ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವರು ನಿಮಗೆ ತುಂಬ ಬೇಜಾರು ಮಾಡ್ತಾರೆ, ಬಂದು ಜಗಳ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನೀವು ಹೋಗಿ ಅವ್ರಿಗೆ ಕೆಟ್ಟದಾಗಿ ಮಾತಾಡಿ ಆಮೇಲೆ ನೀವು ಸರಿ ಇಲ್ಲ ಅಂತ ಅವ್ರ ಹತ್ರ ಅನಿಸ್ಕೋಬೇಡಿ. ಅಂಥ ಸಮಯದಲ್ಲಿ ಮೌನವಾಗಿ ಇದ್ದು ಸಾಯಿಯಪ್ಪ ಶ್ಲೋಕನ ಹೇಳ್ಕೊಂಡ್ರೆ, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಕೆಟ್ಟ ಮಾತುಗಳು ದೂರ ಆಗೋವರೆಗೂ ಈ ಶ್ಲೋಕವನ್ನು ನೀವು ಹೇಳ್ಕೊಂತಾನೆ ಇರಬೇಕು ಮನಸ್ಸಿನಲ್ಲಿ. ಅಂತ ಸಮಯದಲ್ಲಿ ನಿಮಗೆ ಅವರಿಂದ ಏನೂ ತೊಂದರೆ ಬರಲ್ಲ. ಮತ್ತೆ ಈ ತರ ನೀವು ಒಮ್ಮೆ ಪ್ರಯತ್ನ ಮಾಡಿ, ಏನೇ ಸಮಸ್ಯೆ ಇದ್ರೂ ಈ ಶ್ಲೋಕವನ್ನು ನೀವು ಹೇಳ್ಕೋಬಹುದು. ಈಗ ನಾನು ಸ್ಕ್ರೀನ್ ಮೇಲೆ ಆ ಶ್ಲೋಕನ ಹೇಳ್ತೀನಿ, ಒಮ್ಮೆ ನಾನು ಹೇಳ್ತೀನಿ, ಸ್ಕ್ರೀನ್ ಮೇಲೆ ಕೊಡ್ತೀನಿ, ಅದನ್ನ ಅನುನಿತ್ಯ ನೀವು ಪ್ರಯತ್ನ ಮಾಡಲೇಬೇಕು, ಜಪಿಸಬೇಕು. ಓಂ ಶಿರಡಿವಾಸಾಯ ಸರ್ವದೇವ ರೂಪಾಯ ನಮಃ. ಓಂ ಶಿರಡಿವಾಸಾಯ ಸರ್ವದೇವ ರೂಪಾಯ ನಮಃ. ಓಂ ಶಿರಡಿವಾಸಾಯ ಸರ್ವದೇವ ರೂಪಾಯ ನಮಃ. ನೀವು ಕಷ್ಟದಲ್ಲಿ ಇದ್ದಾಗ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಇನ್ನು ಈ ಶ್ಲೋಕವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಕುತ್ಕೊಂಡು ಮನಸ್ಸಿನಲ್ಲಿ ಮಾತ್ರ ನೀವು 9 ಬಾರಿ ಅನ್ಕೊಂಡು, ಅಂದರೆ 9 ಬಾರಿ ನೀವು ಜಪ ಮಾಡಿ ಆಮೇಲೆ ಎದ್ದು ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡ್ರೆ ತುಂಬ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಅದು ಹೋಗ್ತಾ ಹೋಗ್ತಾ ನಿಮಗೆ 1 ಮಂತಲ್ಲಿ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಸ್ವಲ್ಪ ಸಮಯ ಬೇಕು, ಆಮೇಲೆ ಸಾಯಿಯಪ್ಪ ಮೇಲೆ ನಂಬಿಕೆ ಅನ್ನೋದು ಬೇಕು. ಸಾಯಿಯಪ್ಪಗೆ ಬೇಕಾಗಿರೋದು ವಿಶ್ವಾಸ, ಭಕ್ತಿ, ಶ್ರದ್ಧೆ, ಸಬೂರಿಯಿಂದ ಸಾಯಿಯಪ್ಪಗೆ ನಾಮಸ್ಮರಣೆ ಮಾಡಿದ್ರೆ ಯಾವತ್ತೂ ಸಾಯಿಯಪ್ಪ ಕೈ ಬಿಡಲ್ಲ. ಕೆಲವೊಂದು ಟೈಮಲ್ಲಿ ನಿಮ್ಮ ಕರ್ಮಗಳಿಂದ ಈ ಸಮಯಕ್ಕೆ ನೀವು ಕಷ್ಟ ಅನುಭವಿಸುತ್ತಾ ಇರಬಹುದು. ಅದು ಎಲ್ಲ ಸ್ವಲ್ಪ 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 ಕಡಿಮೆ ಆಗ್ತಾ ಬರುತ್ತೆ. ಅದೆಲ್ಲ ಸಾಯಿಯಪ್ಪ ಮೇಲೆ ನೀವು ನಂಬಿಕೊಂಡು ಈ ರೀತಿ ಸಾಯಿಯಪ್ಪಗೆ ನಾಮಸ್ಮರಣೆ ಮಾಡಿಕೊಂಡು, ಆಮೇಲೆ ಕೆಲವೊಂದು ಸಾಯಿಯಪ್ಪಗೆ ಪೂಜೆ ಮಾಡಿಕೊಂಡು, ಸಾಯಿಯಪ್ಪಗೆ ನೈವೇದ್ಯ ಇಟ್ಟು ಸಾಯಿಯಪ್ಪ ನಾಮಸ್ಮರಣೆ ಮಾಡಿದ್ರೆ ಬೇಗ ಫಲ ಸಿಗುತ್ತೆ.
ಮತ್ತು ಎಲ್ಲರೂ ಒಮ್ಮೆ ಈ ಸಾಯಿ ಶ್ಲೋಕನ ಪ್ರಯತ್ನ ಮಾಡಿ. ಯಾವ ಸಮಯದಲ್ಲಿ ನೀವು ಕಷ್ಟದಲ್ಲಿ ಇರ್ತೀರೋ, ನನಗೆ ಯಾರೂ ಇಲ್ಲ ಅಂತ ನೀವು ಅಳ್ತಾ ಕೂತಿರ್ತೀರೋ ಅಂಥ ಸಮಯದಲ್ಲಿ ನಾನಿದ್ದೀನಿ ಅಂತ ಸಾಯಿಯಪ್ಪ ಕಾಣಿಸ್ಕೊತಾರೆ. ದಯವಿಟ್ಟು ಈ ಶ್ಲೋಕ ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಈ ಶ್ಲೋಕ ನಿಮಗೆ ಎಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.